ಕಪೋತಗಿರಿ ವನಸಿರಿ ದರ್ಪಣ ಯೂಟ್ಯೂಬ್ ಚಾನಲಿನ ವೀಕ್ಷಕರಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಅಶ್ವಗಂಧ ಆಮೇಲೆ ಈ ಖರ್ಜೂರಗಳು ಈ ಕಿಮಿಯಾ ಎನ್ನುವ ಕಂಪನಿಯ ಈ ಖರ್ಜೂರದ ಹಣ್ಣುಗಳು ಈ ಮೂರನ್ನು ಬಳಸಿಕೊಂಡು ಒಂದು ವಿಶಿಷ್ಟ ಬಗೆಯ ಜೀವ ರಸಾಯನವನ್ನು ತಯಾರು ಮಾಡಿಕೊಂಡು ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಮತ್ತು ಸ್ತ್ರೀ ಪುರುಷ ಬಾಲಕರು ಮಕ್ಕಳು ಯಾರೇ ಇರಲಿ ತಮ್ಮ ತಮ್ಮ ದೈಹಿಕ ದುರ್ಬಲತೆ ಮಾನಸಿಕ ದುರ್ಬಲತೆ ಬಗೆಹರಿಯದ ರೋಗಗಳು ದೈಹಿಕ ಅತ್ಯಂತ ಅಶಕ್ತಿ ದುರ್ಬಲತೆ ಮತ್ತು ಮಾನಸಿಕ ದೌರ್ಬಲ್ಯ ಸ್ಮರಣಶಕ್ತಿ ಇಲ್ಲದೇ ಇರುವುದು ಓದುವ ವಿಷಯದಲ್ಲಿ ಆಸಕ್ತಿ ಇಲ್ಲದಿರುವುದು ಮತ್ತು ಓದಿದ ವಿಷಯ ನೆನಪಿನಲ್ಲಿ ಉಳಿಯದೇ ಇರುವುದು ಇತ್ಯಾದಿ ಮತ್ತು ಹಲವಾರು ಬಗೆಯ ದೈಹಿಕ ದುರ್ಬಲತೆಗೆ ಈ ದಾರಿ ನಡೆಯುವುದರಿಂದ ಕೆಲಸ ಮಾಡುವುದರಿಂದ ಕೆಲವೊಬ್ಬರಿಗೆ ಅತೀವ ದಣಿವು ಮತ್ತು ಈ ಉಬ್ಬಸ ಬರುತ್ತಿರುತ್ತದೆ ಮತ್ತು ಕೆಲಸ ಮಾಡಲು ಹುಮ್ಮಸ್ಸು ಮತ್ತು ಉತ್ಸಾಹವೇ ಇರುವುದಿಲ್ಲ. ಆಮೇಲೆ ಮಾನಸಿಕವಾಗಿ ಯಾವುದೇ ಬಗೆಯ ಸವಾಲುಗಳನ್ನು ಎದುರಿಸಲು ಅಸಮರ್ಥತೆ ಉಂಟಾಗಿ ಇಂಥವರು ಸ್ಪರ್ಧಾತ್ಮಕ ಯುಗದಲ್ಲಿ ತುಂಬ ಹಿಂದೆ ಉಳಿದು ಜೀವನದಲ್ಲಿ ತುಂಬ ನಿರಾಶೆಯನ್ನು ಅನುಭವಿಸುವಂತಹ ಸ್ಥಿತಿಯು ಸರ್ವೇ ಸಾಮಾನ್ಯವಾಗಿ ಬರುತ್ತಲೇ ಇರುತ್ತದೆ. ಮತ್ತು ಇಂತಹ ಆಪತ್ಕಾಲದ ಸಮಸ್ಯೆಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿಯೇ ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಬಂದೇ ಬರುತ್ತದೆ. ಈ ಬಗೆಯ ದೈಹಿಕ ಮಾನಸಿಕ ಸವಾಲುಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಒಂದು ಯಶಸ್ಸನ್ನು ಪಡೆಯಬೇಕಾದರೆ ಈ ಆಯುರ್ವೇದ ಇದು ಕೇವಲ ಒಂದು ಚಿಕಿತ್ಸಾ ಪದ್ಧತಿ ಅಲ್ಲ, ಇದೊಂದು ಜೀವನ ವಿಧಾನವನ್ನು ಸುಭಿಕ್ಷಗೊಳಿಸುವ ಸಮೃದ್ಧಗೊಳಿಸುವ ಒಂದು ಶಾಸ್ತ್ರವಾಗಿದೆ. ವೈದ್ಯಕೀಯ ಚಿಕಿತ್ಸಾ ಶಾಸ್ತ್ರವೆಂದರೆ ಕೇವಲ ರೋಗಗಳು ಮತ್ತು ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಮಾತ್ರ ಇರುವಂತಹ ಒಂದು ಶಾಸ್ತ್ರವಾಗಿದೆ. ಆದರೆ ಆಯುರ್ವೇದ ಹಾಗಲ್ಲ, ಇದೊಂದು ಸಮೃದ್ಧ ಪರಿಪೂರ್ಣವಾದ ಜೀವನದ ಯೋಗವಾಗಿದೆ. ಜೀವನದ ಸಮಸ್ತ ಸೌಖ್ಯಗಳನ್ನು ಒದಗಿಸಿ ಜೀವನದ ಸಮಸ್ತ ದೌರ್ಬಲ್ಯ ನೋವು ದುಃಖ ಇತ್ಯಾದಿಗಳನ್ನು ನಿವಾರಣೆ ಮಾಡಿ ಜೀವನ ಸಮೃದ್ಧತೆಯನ್ನು ಒದಗಿಸಿಕೊಳ್ಳುವ ಒಂದು ಪರಿಪೂರ್ಣ ಶಾಸ್ತ್ರವಾಗಿದೆ ಆಯುರ್ವೇದವೆಂದರೆ. ವೀಕ್ಷಕರೇ, ಆಯುರ್ವೇದ ವಿಧಾನದಲ್ಲಿ ಬರುವ ಕೆಲವು ಮೂಲಿಕೆಗಳು ಫಲಗಳು ಕಾಯಿಗಳು ಎಲೆಗಳು ಹೂವುಗಳು ಇವುಗಳು ರೋಗ ನಿವಾರಣೆಯ ಜೊತೆಗೆ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡುವಂತಹ ಗುಣವನ್ನು ಪಡೆದಿರುತ್ತವೆ. ಅದನ್ನೇ ಚರಕ ಸುಶ್ರುತಾದಿ ಮಹರ್ಷಿಗಳು ಸ್ವಾಸ್ಥ್ಯಸ್ಯೋಜಸ್ಕರ ಎನ್ನುವ ಒಂದು ಮಾತನ್ನು ಹೇಳುತ್ತಾರೆ. ಸ್ವಸ್ಥವಾಗಿ ಇರುವವರಲ್ಲಿ ಆ ಸ್ವಾಸ್ಥ್ಯವನ್ನು ನಿರಂತರವಾಗಿ ರಕ್ಷಣೆ ಮಾಡುತ್ತಾ ಮತ್ತು ರೋಗಗ್ರಸ್ತರ ರೋಗವನ್ನು ನಿವಾರಣೆ ಮಾಡುವ ಎರಡು ಗುಣಗಳನ್ನು ಹೊಂದಿರುವಂತಹ ದಿವ್ಯ ಮೂಲಿಕೆಗಳನ್ನು ಋಷಿಮುನಿಗಳು ರಸಾಯನ ವರ್ಗದಲ್ಲಿ ಸೇರಿಸುತ್ತಾರೆ. ಅಂತಹ ರಸಾಯನ ವರ್ಗದಲ್ಲಿ ಪ್ರಧಾನ ರೂಪದಲ್ಲಿ ಬರುವಂಥದ್ದೇ ಈ ಬೆಟ್ಟದ ನೆಲ್ಲಿಕಾಯಿ ಮತ್ತು ಈ ಅಶ್ವಗಂಧ ಎನ್ನುವ ಮೂಲಿಕೆ. ಮತ್ತು ಈ ಮಹರ್ಷಿ ಚರಕರ ಸೂತ್ರಸ್ಥಾನದ 4ನೇ ಅಧ್ಯಾಯ ಷಡ್ವಿರೇಚನೆ ಶತಾಶ್ರಿತೀಯ ಎನ್ನುವ ಅಧ್ಯಾಯದಲ್ಲಿ 600 ಬಗೆಯ ಕಷಾಯ ನಿರ್ಮಾಣ ಮಾಡುವ ವಿಧಾನವನ್ನು ಹೇಳುತ್ತಾರೆ. ಅದರಲ್ಲಿ ಶ್ರಮಹರ ಗಣ ಎಂದರೆ 10 ಮೂಲಿಕೆಗಳನ್ನು ದೈಹಿಕ ಮತ್ತು ಮಾನಸಿಕ ದಣಿವು ಮತ್ತು ಶ್ರಮವನ್ನು ಸುಸ್ತನ್ನು ನಿವಾರಣೆ ಮಾಡುವ ಔಷಧಿಯ ಒಂದು ವಿಭಾಗದಲ್ಲಿ ಈ ಖರ್ಜೂರದ ಹಣ್ಣುಗಳನ್ನು ಹೆಸರಿಸುತ್ತಾರೆ. ವೀಕ್ಷಕರೇ, ಈ ಮಹರ್ಷಿಗಳು ಹೇಳಿದ 10 ಔಷಧಿಗಳು ಇತ್ಯಾದಿಗಳನ್ನು ಕಲಿಸುವ ಒಂದು ಸಮಯ ಮತ್ತು ಅವುಗಳ ಗುರುತಿಸುವಿಕೆಯಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು. ಏಕೆಂದರೆ ವನಸ್ಪತಿಗಳ ಪರಿಪೂರ್ಣ ಜ್ಞಾನವು ಹಿಂದಿನ ನಮ್ಮ ಹಿಂದಿನ ಹಿರಿಯರಿಗೆ ಇದ್ದಷ್ಟು ಇಂದಿನ ಕಾಲದ ಜನರಿಗೆ ಇರುವುದು ಸ್ವಲ್ಪ ಅಪರೂಪ, ಇಲ್ಲವೆಂದರೂ ಸರಿಯೇ. ಆದ್ದರಿಂದ ನಿಮಗೆ ಪರಿಚಿತಿರುವ ಈ ಮೂಲಿಕೆಗಳನ್ನು ಮಾತ್ರ ಬಳಸಿಕೊಂಡು ಹೇಗೆ ಒಂದು ದೈಹಿಕ ಮಾನಸಿಕ ಸ್ವಾಸ್ಥ್ಯ ಮತ್ತು ಆರೋಗ್ಯವನ್ನು ರಕ್ಷಿಸಿಕೊಳ್ಳಬಹುದು ಎನ್ನುವುದನ್ನು, ಅದರಲ್ಲಿ ಈ ಪ್ರಧಾನವಾಗಿ ಈ ಚಳಿಗಾಲದಲ್ಲಿ ಈ ರಸಾಯನವನ್ನು ಮಾಡಿಕೊಂಡು ಸೇವಿಸುವುದರಿಂದ ಈ ರಸಾಯನದ 100% ಗುಣವು ದೊರೆಯುವುದರಲ್ಲಿ ಸಂದೇಹವೇ ಇಲ್ಲ. ಹೀಗಾಗಿ ಇದನ್ನು ನಿಮ್ಮಲ್ಲಿ ಪ್ರಸ್ತುತಪಡಿಸುತ್ತೇನೆ. ಏನೆಂದರೆ ವೀಕ್ಷಕರೇ, ಈ ಬೆಟ್ಟದ ನೆಲ್ಲಿಕಾಯಿಗಳನ್ನು ತಂದು ಈ ಹಸಿಕಾಯಿಗಳನ್ನೇ ತಂದು ಕುಟ್ಟಿ ಇದರ ರಸವನ್ನು ತೆಗೆದುಕೊಳ್ಳಬೇಕು. ಇದರಲ್ಲಿ ಬೀಜಗಳು ಇರುತ್ತವೆ. ಈ ಬೀಜಗಳನ್ನು ಜಜ್ಜಬಾರದು. ಇದನ್ನು ಜಜ್ಜಿ ಬೀಜವನ್ನು ತೆಗೆದು ಹೊರಗೆ ಹಾಕಿ ಈ ಉಳಿದ ಕಾಯಿಯ ಭಾಗವನ್ನು ಒರಳಿನಲ್ಲಿ ಹಾಕಿ ಕುಟ್ಟಿ ಬಟ್ಟೆಯಲ್ಲಿ ಹಿಂಡಿಕೊಂಡರೆ ಇದರ ರಸ ಬರುತ್ತದೆ. ಅದರಂತೆ ವೀಕ್ಷಕರೇ, ಈ ಅಶ್ವಗಂಧ ಎಂಬ ಮೂಲಿಕೆಯನ್ನು ಸಾಧ್ಯವಿರುವವರು ತಾಜಾ ಮೂಲಿಕೆಯನ್ನೇ ತಂದು, ಇದು ಒಂದು ಗೆಣಸಿನ ತರಹ ಗಡ್ಡೆಯ ರೂಪದಲ್ಲಿ ಭೂಮಿಯ ಒಳಭಾಗದಲ್ಲಿ ಬೆಳೆಯುತ್ತದೆ. ಮೇಲೆ ಗಿಡ ಇರುತ್ತದೆ, ಮೇಲಿನ ಭಾಗವೇನು ಬೇಕಾಗಿಲ್ಲ. ಭೂಮಿಯ ಒಳಗಿರುವ ಗೆಣಸಿನಂತಹ ಈ ಅಶ್ವಗಂಧದ ಬೇರನ್ನು ತಂದು ಇದನ್ನು ಕೂಡ ಸ್ವಚ್ಛವಾಗಿ ತೊಳೆದು ಹಸಿಯಾಗಿಯೇ ಕುಟ್ಟಿ ಇದರ ರಸವನ್ನು ತೆಗೆದುಕೊಳ್ಳಬೇಕು. ಆನಂತರ ಈ ಖರ್ಜೂರಗಳನ್ನು ಈ
ಖರ್ಜೂರಗಳು ಎಷ್ಟು ತೂಕದವು ಇರುತ್ತವೆಯೋ ಎಂದರೆ 1 kg ಖರ್ಜೂರದ ಹಣ್ಣುಗಳು ಇದ್ದರೆ ಅದಕ್ಕೆ 2 kg ನೀರನ್ನು ಹಾಕಿ ಈ ಖರ್ಜೂರದಲ್ಲಿನ ಬೀಜಗಳನ್ನು ತೆಗೆದು ಬೇರೆ ಇಟ್ಟು ಖರ್ಜೂರದ ಹಣ್ಣಿನ ಭಾಗವನ್ನು ಮಾತ್ರ 1 kg ಖರ್ಜೂರ ಹಣ್ಣು 2 kg ನೀರು ಹಾಕಿ ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಅರ್ಧ ನೀರು ಎಂದರೆ 2 kg ನೀರಿನಲ್ಲಿ 1 kg ನೀರು ಉಳಿದ ಮೇಲೆ ಒಲೆಯ ಮೇಲಿಂದ ಪಾತ್ರೆಯನ್ನು ಕೆಳಗಿಳಿಸಿಕೊಂಡು ಈ ಖರ್ಜೂರದ ರಸವನ್ನು ಮಾತ್ರ ಬಟ್ಟೆಯಲ್ಲಿ ಹಾಕಿ ಹಿಂಡಿಕೊಳ್ಳಬೇಕು. ಅದರ ಹಿಂಡಿಕೊಂಡ ಕಚ್ಚಾ ಭಾಗವನ್ನು ಎಸೆಯಬೇಕು. ಇದರ ಖರ್ಜೂರದ ಸತ್ವ ಎಲ್ಲ ಸಮಸ್ತ ಸತ್ವವು ಈ ನೀವು ಕುದಿಸಿದ ಈ ರಸದಲ್ಲಿಯೇ ಬಂದಿರುತ್ತದೆ. ಅದೇ ರೀತಿ ಈ ಅಶ್ವಗಂಧ ಹಸಿಯದೇ ಸಿಗುವುದಾದರೆ ಅದರ ರಸವನ್ನು ಹಿಂಡಿಕೊಳ್ಳಬೇಕು. ಹಸಿಯದು ಸಿಗುವುದಿಲ್ಲವಾದರೆ ಒಣಗಿದ ಅಶ್ವಗಂಧವೆಂದು ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಅಶ್ವಗಂಧದ ಬೇರುಗಳು ಸಿಗುತ್ತವೆ. ಈ ಬೇರುಗಳನ್ನು ತಂದು ಇದನ್ನು 1 kg ತಂದು 2 kg ನೀರು ಹಾಕಿ ಇದನ್ನು ಅರ್ಧ ಭಾಗ ಅಂದರೆ 1 kg ನೀರು ಉಳಿಯುವ ಹಾಗೆ ಕುದಿಸಿಕೊಳ್ಳಬೇಕು. ಅದರಂತೆ ಈ ಬೆಟ್ಟದ ನೆಲ್ಲಿಕಾಯಿಗಳನ್ನು ಈ ಸಮಯದಲ್ಲಿ ಹಸಿಯ ಕಾಯಿಗಳೇ ಸಿಗುತ್ತವೆ. ಇವುಗಳನ್ನು ಕುಟ್ಟಿ ಈ ರಸವನ್ನು ಕೂಡ 1 kg ರಸವನ್ನು ತೆಗೆದುಕೊಳ್ಳಬೇಕು. ಯಥಾ ರೀತಿ ಈ ನೆಲ್ಲಿಕಾಯಿಗಳು ಹಸಿಯದಾಗಿ ಸಿಗದೇ ಹೋದ ಪರಿಸ್ಥಿತಿಯಲ್ಲಿ ನೆಲ್ಲಿ ಚೆಟ್ಟು ಎಂಬ ರೂಪದಲ್ಲಿ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಸಿಗುತ್ತಿರುತ್ತದೆ. ಅದನ್ನು ಕೂಡ 1 kg ನೆಲ್ಲಿ ಚೆಟ್ಟನ್ನು ತಂದು ಅದನ್ನು ಯಥಾ ರೀತಿ 2 kg ನೀರು ಹಾಕಿ 1 kg ಉಳಿಸಿಕೊಂಡು ಈ 3 ಎಂದರೆ ಈ ನೆಲ್ಲಿಕಾಯಿ, ಈ ಅಶ್ವಗಂಧ ಮತ್ತು ಈ ಖರ್ಜೂರದ ನೀರು ಇವು 3 ಕೂಡಿದರೆ ತಲಾ 1 kg ಕುದಿಸಿ ಉಳಿದ ನಂತರ 1 kg ಇದು ಉಳಿಯುತ್ತದೆ. 3 kg ರಸ ಅಥವಾ ಕಷಾಯ ಉಳಿಯುತ್ತದೆ. ರಸವನ್ನು ಹಾಕಿಕೊಂಡರೆ ರಸ, ಇಲ್ಲ ಕಷಾಯ ಹಾಕಿಕೊಂಡ್ರೆ ಕಷಾಯ. ಈ 3 kg ಕಷಾಯವನ್ನು ಒಲೆಯ ಮೇಲಿಟ್ಟು ಮಂದ ಉರಿಯಲ್ಲಿ ಕುದಿಸಬೇಕು. ಈ 3 kg ರಸದಲ್ಲಿ ಮತ್ತೆ ಅರ್ಧ ಭಾಗ ಇಂಗಿದ ಮೇಲೆ ಎಂದರೆ ಕುದಿದು ಅದರ ನೀರಿನಂಶ ಆವಿಯಾಗಿ ಹೋಗಿ ಅರ್ಧ ಭಾಗ ಎಂದರೆ 3 kg 1.5 kg ನೀರು ಉಳಿದ ಮೇಲೆ ಇದಕ್ಕೆ 3 kg ಕಲ್ಲು ಸಕ್ಕರೆಯನ್ನು ಹಾಕಿ ಈ 3 kg ಕಷಾಯದಲ್ಲಿ ಉಳಿದ 1.5 kg ಕಷಾಯಕ್ಕೆ 3 kg ಕಲ್ಲು ಸಕ್ಕರೆಯನ್ನು ಹಾಕಿ ಈ ಚೆನ್ನಾಗಿ ಪಾಕ ಮಾಡಬೇಕು. ಎಂದರೆ ಈ ನಾಗರ ಪಂಚಮಿ ಇತ್ಯಾದಿ ಸಮಯದಲ್ಲಿ ಈ ಲಾಡು, ಲಡ್ಡು, ಉಂಡೆ ಇತ್ಯಾದಿ ಕಟ್ಟುವ ಪಾಕವನ್ನು ತೆಗೆಯುತ್ತಾರಲ್ಲ, ಈ ರೀತಿ ಮಧ್ಯಮ ಪಾಕ, ಎಳೆಯ ಪಾಕ, ಮಧ್ಯಮ ಪಾಕ, ಕರಪಾಕವೆಂದು ಪಾಕದಲ್ಲಿ 3 ಬಗೆಯಾಗಿ ಇರುತ್ತದೆ. ಮಧ್ಯಮ ಪಾಕದಲ್ಲಿ ಪಾಕವನ್ನು ತೆಗೆದು ಬಂದ ಮೇಲೆ ಇದನ್ನು ಈ ರಸಾಯನವನ್ನು ಒಲೆಯಿಂದ ಕೆಳಗಿಳಿಸಿ ಒಂದು ಪಾತ್ರೆಯನ್ನು ಮುಚ್ಚಿ ಒಂದು ಪ್ರಶಸ್ತವಾದ ಸ್ಥಾನದಲ್ಲಿ ಇಡಬೇಕು. ಮರುದಿನ ಎಂದರೆ ಆ ಕಷಾಯ ಲೇಹ್ಯ ಸದೃಶ ಆಗಿರುತ್ತದೆ. ಅದು ಸಂಪೂರ್ಣ ಆರಿದ ಮೇಲೆ ಅದಕ್ಕೆ ಈ ಲೇಹ್ಯದ ಅರ್ಧ ಭಾಗ ಎಂದರೆ 3 kg ಕಲ್ಲು ಸಕ್ಕರೆ, 1.5 kg ಈ ಕಷಾಯದವನ್ನು ಗಣನೆಗೆ ತೆಗೆದುಕೊಂಡು ಅದು 3 kg ಲೇಹ್ಯವೇ ತಯಾರಾಗಿರುತ್ತದೆ. ಅದಕ್ಕೆ 1 kg ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಸ್ಟೀಲಿನ ಪಾತ್ರೆಯಲ್ಲಾಗಲಿ ಅಥವಾ ಕಾಜಿನ ಪಾತ್ರೆಯಲ್ಲಾಗಲಿ ಅಥವಾ ಚೀನಿ ಮಣ್ಣಿನ ಪಾತ್ರೆಯಲ್ಲಾಗಲಿ ತುಂಬಿಟ್ಟುಕೊಂಡು ಬಾಯಿ ಮುಚ್ಚಿಕೊಂಡು ಇಟ್ಟುಕೊಳ್ಳಬೇಕು. ಇದನ್ನು ಪ್ರತಿನಿತ್ಯ ಮುಂಜಾನೆ ಮತ್ತು ಸಂಜೆ ಈ ಮಕ್ಕಳು, ಮುದುಕರು, ಸ್ತ್ರೀಯರು, ಪುರುಷರು ಯಾರು ಬೇಕಾದರೂ ಅವರವರ ಪ್ರಕೃತಿ ಮತ್ತು ಶಕ್ತಿಗೆ ಅನುಸಾರವಾಗಿ ಕಾಲು ಚಮಚೆಯಿಂದ, ಎಂದರೆ ಈ ಸಣ್ಣ ಮಕ್ಕಳಿಗೆ, ಈ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಅತ್ಯಂತ ಬುದ್ಧಿವರ್ಧಕವಾದ ಈ ರಸಾಯನವು ಈ ಚಿಕ್ಕ ಮಕ್ಕಳಿಗೆ ಮಾತ್ರ ದೈಹಿಕ ಶಕ್ತಿಯನ್ನು, ಈ ದೇಹಕ್ಕೆ ಅಗತ್ಯವಾದ ಎಲುಬಿನ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಬಲವರ್ಧನೆಗೆ ಬೇಕಾದ ಅಂತಹ ಈ ಶಕ್ತಿಯನ್ನು, ವಿಟಮಿನ್ ಡಿ ಮತ್ತು ಬಿ ಇತ್ಯಾದಿ ಪೋಷಕಾಂಶಗಳನ್ನು ಒದಗಿಸುವುದರಲ್ಲಿ ಅದ್ವಿತೀಯವಾದ ಇದರಲ್ಲಿ ಅಶ್ವಗಂಧ ಮತ್ತು ಈ ಖರ್ಜೂರದ ಫಲಗಳು ಈ ಕೆಲಸವನ್ನು ತುಂಬ ಸ್ಪಷ್ಟ ರೀತಿಯಲ್ಲಿ ಮಾಡುತ್ತವೆ. ಈ ಮಕ್ಕಳಿಗೆ, ನರಗಳಿಗೆ ಉಕ್ಕಿನಂತಹ ಶಕ್ತಿ ಬರುತ್ತದೆ ಮತ್ತು ಈ ತೂಕವಿಲ್ಲದ ಬಡಕಲಾಗಿರುವ ಮಕ್ಕಳು ಹೃಷ್ಟಪುಷ್ಟವಾಗಿ ಬೆಳೆಯುತ್ತವೆ. ಮತ್ತು ಈ ಶಾಲೆಯಲ್ಲಿ ಓದುವ ಮಕ್ಕಳು ಈ ಓದಿನಲ್ಲಿ ಆಸಕ್ತಿ ಇಲ್ಲದಿರುವುದು, ಓದಿದ ವಿಷಯ ಸ್ಮರಣೆಯಲ್ಲಿ ಇರತಕ್ಕಂತಹ ಮತ್ತು ವಿಷಯಗಳು ಅರ್ಥವಾಗದೇ ಇರತಕ್ಕಂತಹ ಬುದ್ಧಿಗೆ ಸಂಬಂಧಪಟ್ಟಂತಹ ಸಮಸ್ತ ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತವೆ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಇರುವ ನಿಮ್ಮ ಮಕ್ಕಳಿಗೆ ಇದು ಅತ್ಯಂತ ತ್ವರಿತವಾಗಿ ಸ್ವಾಸ್ಥ್ಯ ಮತ್ತು ಬುದ್ಧಿಯ ಬೆಳವಣಿಗೆಯನ್ನು ಮಾಡುತ್ತದೆ ಎಂದು ಧಾರಾಳವಾಗಿ ಹೇಳಬಹುದು. ಅದೇ ರೀತಿ ಈ ಬೌದ್ಧಿಕ ಕೆಲಸ ಮಾಡುವ ಈ ವಕೀಲರು, ಲಾಯರು, ಈ ಅಧ್ಯಾಪಕರು, ಈ ಸಂಗೀತ ಕ್ಷೇತ್ರದಲ್ಲಿ ಇರುವವರು, ಈ ಬುದ್ಧಿಜೀವಿಗಳು, ಈ ಭಾಷಣಕಾರರು ಇತ್ಯಾದಿಗಳು ಈ ರಸಾಯನವನ್ನು ಮಾಡಿಕೊಂಡು ಅತ್ಯಂತ ಕ್ಷಿಪ್ರವಾದ ಮತ್ತು ತ್ವರಿತವಾದ ಶಾಶ್ವತ ಫಲವನ್ನು ಪಡೆಯಬಹುದೆಂದು ಧಾರಾಳವಾಗಿ ಹೇಳಬಹುದು. ಇನ್ನು ಸ್ತ್ರೀಯರಿಗೆ ಇರಬಹುದಾದ ಸಮಸ್ತ ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತವೆ. ಈ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಈ ಶ್ವೇತಪ್ರದರ, ರಕ್ತಪ್ರದರ ಮತ್ತು ಮುಟ್ಟಿನ ತೊಂದರೆಗಳು ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಈ ಬಂಜೆತನ ಇತ್ಯಾದಿ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡುವ ಒಂದು ಶಕ್ತಿಯನ್ನು ಈ ಮೂಲಿಕೆಗಳು ಒದಗಿಸುತ್ತವೆ. ಇನ್ನು ವಯಸ್ಸಾದ ಮುದುಕರಿಗೆ ಮುಪ್ಪಿನಲ್ಲಿ ಬರುವ ಸಮಸ್ತ ಸಮಸ್ಯೆಗಳನ್ನು ಎದುರಿಸುವ ಒಂದು ದೈಹಿಕ, ಮಾನಸಿಕ ಚೈತನ್ಯವನ್ನು ಇವು ಕೊಟ್ಟೇ ತೀರುತ್ತವೆ ಎಂದು ಈ ನಮ್ಮ ಕಪ್ಪತ್ತಗುಡ್ಡದ ಅನುಭವಿಕ
ವಂಶ ಪಾರಂಪರ್ಯ ವೃದ್ಧ ಪಾರಂಪರಿಕ ವೈದ್ಯರಲ್ಲಿ ಈ ವಿಷಯವನ್ನು ಕೇಳಿ ಸಂಗ್ರಹಿಸಿಕೊಂಡು ನಿಮ್ಮೊಂದಿಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ಇದನ್ನು ನಾನೂ ಕೂಡ ಹಲವಾರು ಸಾರಿ ನಿರ್ಮಾಣ ಮಾಡಿ ಇದರ ಫಲ ಸಶಕ್ತವಾಗಿ ದೊರಕುತ್ತದೆಂಬುದನ್ನು ಅನುಭವದಲ್ಲಿ ಕಂಡುಕೊಂಡಿದ್ದು ಇದನ್ನು ಸಮಸ್ತರು ಈ ಚಳಿಗಾಲದಲ್ಲಿ ಮಾಡಿಕೊಂಡು ಪ್ರಯೋಗಿಸಿಕೊಳ್ಳುವುದಾದರೆ ತುಂಬ ಪ್ರಶಸ್ತವಾದ ಫಲವು ದೊರೆಯುತ್ತದೆ. ಇದಕ್ಕೆ ತುಂಬ ಹೆಚ್ಚಿನ ಹಣದ ಖರ್ಚೇನೂ ಇರುವುದಿಲ್ಲ. ಸಾಧಾರಣವಾಗಿ ಬಡವ ಬಲ್ಲಿದರು ಎಲ್ಲರೂ ಮಾಡಿಕೊಳ್ಳಬಹುದಾದಂತಹ, ಆಮೇಲೆ ಕೇವಲ 3 ವಸ್ತುಗಳನ್ನು ಬಳಸಿಕೊಂಡು ಸಮಸ್ತ ಸ್ವಾಸ್ಥ್ಯದ ರಕ್ಷಣೆ ಮಾಡಿಕೊಳ್ಳಬಹುದಾದ ಉಪಾಯವನ್ನು ಏಕೆ ಮಾಡಿಕೊಳ್ಳಬಾರದು ಎಂದು ಒಂದು ಪ್ರಶ್ನೆಯೇ ಉದ್ಭವಿಸುತ್ತದೆ. ಹೀಗಾಗಿ ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.